ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಸಾಮಾನ್ಯ ಕನ್ನಡ ಭಾಗ 32. ಈ ಹಿಂದೆ ಆಲ್ರೆಡಿ 31 ಭಾಗಗಳ ಒಂದು ಪ್ಲೇ ಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ತಾವು ನೋಡ್ಬೋದು ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಸಮನಾರ್ಥಕ ಪದಗಳು ಆಲ್ರೆಡಿ 1500 ಸಮನಾರ್ಥಕ ಪದಗಳನ್ನು ನಾವು ಕ್ಲಾಸ್ಗಳನ್ನು ಈ ಹಿಂದೆ ಮಾಡಿದ್ದೀವಿ. ಸೊ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೂ ಒಂದು 500 ಪದಗಳಿವೆ ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಒಂದು, ಯಥೇಚ್ಛ. ಯಥೇಚ್ಛ ಅಂದರೆ ಬೇಕಾದಷ್ಟು, ಮನಸ್ಸಿಗೆ ಬಂದಷ್ಟು ಅಂತ. ಎರಡು, ಯಮಸುತ. ಯಮಸುತ ಯಾರಪ್ಪ ಅಂದ್ರೆ ಧರ್ಮರಾಯ, ಯಮನ ಮಗ ಧರ್ಮರಾಯ, ಯಮಸುತ ಧರ್ಮರಾಯ. ಓಕೆ. ಮೂರು, ಯಷ್ಟಿ. ಯಷ್ಟಿ ಅಂದ್ರೆ ಊರುಗೋಲು, ಏನು ಊರನ್ನ ಊರುಗೋಲ್ತೀವಲ್ಲ ಅದು ಊರುಗೋಲು. ಓಕೆ. ನಾಲ್ಕು, ಯಾಗ. ಯಾಗ ಅಂದ್ರೆ ಯಜ್ಞ, ಯಜ್ಞ ಯಾಗಾದಿಗಳು ಅಂತ. ಐದು, ಯಾವತ್ತರ. ಯಾವತ್ತರ ಅಂದ್ರೆ ಯಾವತ್ತಾದ್ರೂ ಅಥವಾ ಇನ್ನೊಂದು ದಿನ ಅಂತ. ಈ ದಿನ ಬಿಟ್ಟು ಯಾವತ್ತಾದ್ರೂ ಹೋಗೋಣ ಅಥವಾ ಇನ್ನೊಂದು ದಿನ ಹೋಗೋಣ ಅಂತ. ಆರು, ಯಾಳಿ. ಯಾಳಿ ಅಂದ್ರೆ ಸಮಯ. ಏಳು, ಯುಗಳ. ಯುಗಳ ಅಂದ್ರೆ ಅವಳಿ. ಎಂಟು, ಯೋಗಿ. ಯೋಗಿ ಅಂದ್ರೆ ಯತಿ, ಎಲ್ಲವನ್ನು ಬಿಟ್ಟವನು, ಆಸೆಯನ್ನ ಬಿಟ್ಟವನು, ಯೋಗಿ, ಯತಿ. ಓಕೆ. ಒಂಬತ್ತು, ಯೋಜನ. ಯೋಜನ ಅಂದ್ರೆ 2 ಗಾವುದ ಅಥವಾ 12 ಮೈಲು. 12 ಮೈಲಿಗೆ ಒಂದು ಯೋಜನ ಅಂತ ಕರಿತೀವಿ. ಓಕೆ ಗೆಳೆಯರೆ. 10, ರಜಾ. ರಜಾ ಅಂದ್ರೆ ಧೂಳು. ಈಗೆಲ್ಲ ಕಿಲೋಮೀಟರ್ಗಳಲ್ಲಿ ಹೇಳ್ತಾರೆ, ಮೊದಲೆಲ್ಲ ಯೋಜನ ಗಾವುದ ಇತ್ತು. ಸೊ ಯೋಜನ ಅಂದ್ರೆ 12 ಮೈಲು. ಮೈಲು ಯೋಜನ ಫಸ್ಟ್ ಇತ್ತು, ಆಮೇಲೆ ಮೈಲ್ ಬಂತು, ಇವಾಗ ಕಿಲೋಮೀಟರ್ ಇದೆ. ಓಕೆ. ಸೊ 11, ರಘುದ್ವಹ. ರಘುದ್ವಹಂ ಅಂದ್ರೆ ರಘುವಂಶ ಶ್ರೇಷ್ಠ ಅಂತ. ಯಾರು? ರಾಮ. 12, ರಜ್ಜು. ರಜ್ಜು ಅಂದ್ರೆ ಹಗ್ಗ ಅಥವಾ ಪಾಶ. 13, ರಣ. ರಣಾಂಗಣ ಅಂದ್ರೆ ಯುದ್ಧ. ರಣ ಅಂದ್ರೆ ಯುದ್ಧ, ರಣಾಂಗಣ ಅಂದ್ರೆ ಯುದ್ಧ ಆಡುವಂಥ ಭೂಮಿ. 14, ರಣಚಂಡಿ. ರಣಚಂಡಿ ಅಂದ್ರೆ ಯುದ್ಧ ದೇವತೆ ಅಥವಾ ದುರ್ಗೆ. 15, ರಣಾಜೀರ. ರಣಾಜೀರ ಅಂದ್ರೆ ಯುದ್ಧ ಭೂಮಿ. 16, ರನ್ನಗಡಗ. ರನ್ನಗಡಗ ಅಂದ್ರೆ ರತ್ನದ ಖಡಗ. 17, ರನ್ನವಣಿ. ರನ್ನವಣಿ ಅಂದ್ರೆ ರತ್ನದ ಮಣಿ. 18, ರಮಣ. ರಮಣ ಅಂದ್ರೆ ಗಂಡ, ರಮಣ ಅಂದ್ರೆ ಯಜಮಾನ, ರಮಣ ಅಂದ್ರೆ ಪತಿ, ರಮಣ ಅಂದ್ರೆ ವಲ್ಲಭ. ಓಕೆ. 19, ರಮಣಿ. ರಮಣಿ ಅಂದ್ರೆ ಪ್ರಿಯೆ, ರಮಣಿ ಅಂದ್ರೆ ಸುಂದರಿ. 20, ರವ. ರವ ಅಂದ್ರೆ ಶಬ್ದ. 21, ರವಾನೆ. ರವಾನೆ ಅಂದ್ರೆ ಸೇರು. 22, ರವಿ. ರವಿ ಅಂದ್ರೆ ಭಾನು, ರವಿ ಅಂದ್ರೆ ಸೂರ್ಯ, ರವಿ ಅಂದ್ರೆ ನೇಸರ, ರವಿ ಅಂದ್ರೆ ಭಾಸ್ಕರ. ಓಕೆ. 23, ರವಿಸುತ. ರವಿಸುತ ಯಾರು? ಕರ್ಣ, ಸೂರ್ಯ ಮಗ ಕರ್ಣ, ಸೂರ್ಯಸುತ ಅಥವಾ ರವಿಸುತ ಅಂತ ಕರಿತೀವಿ. 24, ರವುಸು. ರವುಸು ಅಂದ್ರೆ ರಭಸ, ರಭಸವಾಗಿ ಬರೋದು. 25, ರಸಪಾಕ ರುಚಿಯಾದ. ರಸಪಾಕ ರುಚಿಯಾದ ಅಂದ್ರೆ ಅಡುಗೆ. 26, ರಸಮೂಲಿಕೆ. ರಸಮೂಲಿಕೆ ಅಂದ್ರೆ ಗಿಡಮೂಲಿಕೆ ಅಥವಾ ಔಷಧಿ ಅಂತ. 27, ರಸಹೀನ ಅಂದ್ರೆ ಸತ್ವಹೀನ ಅಂತ, ಏನು ಸತ್ವನೇ ಇಲ್ಲ ಅವನಲ್ಲಿ. 28, ರಾಜಿ. ರಾಜಿ ಅಂದ್ರೆ ಗುಂಪು. 29, ರಾಜೀವಸಕ. ರಾಜೀವಸಕ ಅಂದ್ರೆ ಸೂರ್ಯ. 30, ರಾಟೆ. ರಾಟೆ ಅಂದ್ರೆ ಚಕ್ರ. 31, ರಾಯ. ರಾಯ ಅಂದ್ರೆ ರಾಜ, ರಾಯ ಅಂದ್ರೆ ಅರಸ. ಓಕೆ. 32, ರಾಳ. ರಾಳ ಅಂದ್ರೆ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವಂಥ ಪುಡಿಗೆ ರಾಳ ಅಂತ ಕರಿತೀವಿ. 33, ರಿಪು. ರಿಪು ಅಂದ್ರೆ ಶತ್ರು. 34, ರುಜೆ. ರುಜೆ ಅಂದ್ರೆ ರೋಗ, ರುಜೆ ಅಂದ್ರೆ ಕಾಯಿಲೆ. 35, ರುಧಿರ ಅಂದ್ರೆ ರಕ್ತ. 36, ರೇಡಿಯೋ. ರೇಡಿಯೋ ಅಂದ್ರೆ ಬಾನುಲಿ, ರೇಡಿಯೋ ಅಂದ್ರೆ ಆಕಾಶವಾಣಿ. ಓಕೆ. 37, ರೋಷ. ರೋಷ ಅಂದ್ರೆ ಸಿಟ್ಟು, ಕೋಪ. 38, ರೋಸಿ. ರೋಸಿ ಹೋಗೋದು ಅಂದ್ರೆ ಬೇಸತ್ತೋಗೋದು. ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ರೋಸಿ ಹೋಗೋದು ಅಂದ್ರೆ ಬೇಸತ್ತೋಗೋದು, ಸಾಕಾಗಿ ಹೋಗೋದು. 39, ಲಕ್ಕಣ ಅಂದ್ರೆ ಲಕ್ಷ್ಮಣ. 40, ಲಘು. ಲಘು ಅಂದ್ರೆ ಸಣ್ಣದು, ಗುರು ಅಂದ್ರೆ ದೊಡ್ಡದು. 41, ರೇವು. ರೇವು ಅಂದ್ರೆ ಬಂದರು. 42, ರೈಫಲ್ಲು. ರೈಫಲ್ ಅಂದ್ರೆ ಪಿಸ್ತೂಲು ಅಂತ. 43, ರೋಚಕ. ರೋಚಕ ಅಂದ್ರೆ ಕುತೂಹಲಕಾರಿ. 44, ರೋದನ. ರೋದನ ಅಂದ್ರೆ ಅಳೋದು, ರೋದ ಅಂದ್ರೆ ಪ್ರಲಾಪ ಮಾಡೋದು. ಓಕೆ. 45, ಲಫಂಗ. ಲಫಂಗ ಅಂದ್ರೆ ಪುಂಡ, ಪುಡಾರಿ ಅಥವಾ ದುರಾಚಾರಿ ಅಂತ. 46,
ಲಲನೆ, ಲಲನೆ ಅಂದರೆ ತರುಣಿ. 47 ಲಲಿತ, ಲಲಿತವಾದಂಥ ಅಂದರೆ ಸುಂದರವಾದಂಥ ಅಥವಾ ಸರಳವಾದಂಥ, ಸುಲಲಿತವಾಗಿ ಅಂದರೆ ಸರಳವಾಗಿ ಅಂತ. 48 ಲಾಂಛನ ಅಂದರೆ ಗುರುತು ಅಥವಾ ಚಿಹ್ನೆ ಅಂತ. 49 ಲಿಖಿತ ಅಂದರೆ ಬರೆವ. 50 ಲೀಲಾ ಮಾತ್ರ, ಲೀಲಾ ಮಾತ್ರ ಅಂದರೆ ದೇವರು. 51 ಲೀಲೆ, ಲೀಲೆ ಮಾಡೋದ್ರೆ ವಿನೋದ ಅಥವಾ ವಿಲಾಸ. 52 ಲೂಟಿ, ಲೂಟಿ ಮಾಡೋದಂದರೆ ಸುಲಿಗೆ ಮಾಡೋದು. 53 ಲೇವಾದೇವಿ, ಲೇವಾದೇವಿ ಅಂದರೆ ವ್ಯವಹಾರ. 54 ಲೇಸರ್, ಲೇಸರ್ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ ಅಂತೀವಿ. ಲೇಸರ್ ಚಿಕಿತ್ಸೆ ಅಂದರೆ ಕಿರಣ ಚಿಕಿತ್ಸೆ. ಓಕೆ, ಅದರಲ್ಲಿ ಯಾವುದೇ ರೀತಿಯ ಟೂಲ್ಸು ಗಿಲ್ಸು ಇರಲ್ಲ, ಯಾವುದೇ ರೀತಿಯ ಶಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳು ಇರಲ್ಲ. ಸೊ ಲೇಸರ್ನಿಂದ ಚಿಕಿತ್ಸೆಯನ್ನು ಕೊಡೋದು. ಓಕೆ. 55 ಲೇಸು, ಲೇಸು ಅಂದರೆ ಉತ್ತಮ. 56 ಲೇಹ್ಯ, ಲೇಹ್ಯ ಅಂದರೆ ನೆಕ್ಕಿ ತಿನ್ನುವಂಥ ಔಷಧಕ್ಕೆ ಲೇಹ್ಯ ಅಂತೀವಿ. 57 ಲೋಕಾಂತ, ಲೋಕಾಂತ ಅಂದರೆ ಲೋಕಗಳನ್ನು ಮೀರಿದ. 58 ಲೋಕಾಭಿರಾಮ, ಲೋಕಾಭಿರಾಮ ಅಂದರೆ ಸಹಜವಾಗಿ. 59 ಲೋಭ, ಲೋಭ ಅಂದರೆ ಅತಿಯಾಸೆ. 60 ಲೋಲ, ಲೋಲ ಅಂದರೆ ವಿಲಾಸಪ್ರಿಯ. 61 ವಂಚನೆ, ವಂಚನೆ ಅಂದರೆ ಮೋಸ. 62 ವದಂತಿ, ವದಂತಿ ಅಂದರೆ ಸುದ್ದಿ. 63 ವಂದಿಸು, ವಂದಿಸೋದು ಅಂದರೆ ನಮಸ್ಕರಿಸೋದು. 64 ವಕ್ತ, ವಕ್ತ ಅಂದರೆ ಮುಖ, ಮುಖ ಮೊಗ. ಓಕೆ. 65 ವಕ್ತಪದ್ಮ, ವಕ್ತಪದ್ಮ ಅಂದರೆ ತಾವರೆಯಂತಹ ಮುಖ. 66 ವಕ್ತಾರ, ವಕ್ತಾರ ಅಂದರೆ ಪ್ರತಿನಿಧಿ. 67 ವಚನಭಂಗ, ವಚನಭಂಗ ಅಂದರೆ ತೊಂದರೆ. 68 ವತ್ಸರ, ವತ್ಸರ ಅಂದರೆ ವರ್ಷ. 69 ವನಜ, ವನಜ ಅಂದರೆ ತಾವರೆ. 70 ವಧ್ಯಂ, ವಧ್ಯಂ ಅಂದರೆ ಅಪ್ರಿಯವಾದದ್ದು. 71 ವನಧಿ, ವನಧಿ ಅಂದರೆ ಸಮುದ್ರ. 72 ವರಂ, ವರಂ ಅಂದರೆ ಶ್ರೇಷ್ಠ. 73 ವರಹ, ವರಹ ಅಂದರೆ ಚಿನ್ನದ ನಾಣ್ಯ. 74 ವರಾಂಡ, ವರಾಂಡ ಅಂದರೆ ಮೊಗಸಾಲೆ, ಅಂಗಳ. 75 ವರ್ಗ, ವರ್ಗ ಅಂದರೆ ಗುಂಪು, ಸಮೂಹ. 76 ವರ್ಜಿಸು, ವರ್ಜಿಸುವುದು ಅಂದರೆ ಬಿಟ್ಬಿಡೋದು, ಬಿಟ್ಬಿಡೋದು. 77 ವರ್ಣ, ವರ್ಣ ಅಂದರೆ ಅಕ್ಷರ. 78 ವರ್ಣನೆ, ವರ್ಣನೆ ಅಂದರೆ ಬಣ್ಣನೆ ಮಾಡೋದು, ಒಬ್ಬರ ಬಗ್ಗೆ ವರ್ಣನೆ ಮಾಡೋದು, ಬಣ್ಣನೆ ಮಾಡೋದು. 79 ವರ್ತನೆ, ವರ್ತನೆ ಅಂದರೆ ನಡತೆ ಅಥವಾ ರೀತಿ ಅಂತ. 80 ವರ್ಷಕಾಲ ಅಂದರೆ ಮಳೆಗಾಲ, ವರ್ಷ ಅಂದರೆ ಮಳೆ, ಕಾಲ ಅಂದರೆ ಗಾಲ, ವರ್ಷಕಾಲ ಅಂದರೆ ಮಳೆಗಾಲ. ಓಕೆ. 81 ವಲ್ಲಭ, ವಲ್ಲಭ ಅಂದರೆ ಗಂಡ, ವಲ್ಲಭ ಅಂದರೆ ನಲ್ಲ, ವಲ್ಲಭ ಅಂದರೆ ಒಡೆಯ. 82 ವಲ್ಲಭೆ, ವಲ್ಲಭೆ ಅಂದರೆ ಪ್ರಿಯೆ, ಪತ್ನಿ, ಹೆಂಡತಿ, ಸತಿ, ಒಡತಿ, ಕಾಂತೆ, ಮಡದಿ. ಓಕೆ. ಅರ್ಧಾಂಗಿನಿ. 83 ವಲ್ಲಿ, ವಲ್ಲಿ ಅಂದರೆ ಬಳ್ಳಿ. 84 ವಸಂತ ಅಂದರೆ ಸಮೃದ್ಧಿ. 85 ವಸನ ಅಂದರೆ ವಸ್ತ್ರ, ವಸನ ಅಂದರೆ ಬಟ್ಟೆ. 86 ವಸಾಹತು, ವಸಾಹತು ಅಂದರೆ ಅನ್ಯ ದೇಶೀಯರ ಅಧಿಕಾರಕ್ಕೆ ಒಳಪಟ್ಟಂಥ ಪ್ರದೇಶಗಳನ್ನು ವಸಾಹತುಗಳು ಅಂತ ಕರಿತೀವಿ. 87 ವಸಿ, ವಸಿ ಅಂದರೆ ಸ್ವಲ್ಪ. 88 ವಸುಧೆ, ವಸುಧೆ ಅಂದರೆ ಭೂಮಿ. 89 ವಾಚಾಮಗೋಚರ, ವಾಚಾಮಗೋಚರ ಅಂದರೆ ಮಾತಿಗೆ ನಿಲುಕದ. 90 ವಾಡಿಕೆ, ವಾಡಿಕೆ ಮಳೆ ಅಥವಾ ರೂಢಿ ಮಳೆ ಅಥವಾ ವಾಡಿಕೆ ಅಥವಾ ರೂಢಿ ಅಂತ. ವಾಡಿಕೆಯಾಗಿದೆ ಅಂದರೆ ರೂಢಿಯಾಗಿದೆ ಅಂತ. 91 ವಾಣಿ, ವಾಣಿ ಅಂದರೆ ಮಾತು, ವಾಣಿ ಅಂದರೆ ನುಡಿ, ವಾಣಿ ಅಂದರೆ ಸಂಗೀತ, ವಾಣಿ ಅಂದರೆ ಸರಸ್ವತಿ. ಓಕೆ. 92 ವಾತಾಯನ, ವಾತಾಯನ ಅಂದರೆ ಕಿಟಕಿ. ಗೆಳೆಯರು ನೆನ್ಪಿಟ್ಕೊಳ್ಳಿ, ಕಿಟಕಿಗೆ ವಾತಾಯನ ಅಂತ ಕರಿತೀವಿ. ವಾತಾಯನ ಅಂದರೆ ಕಿಟಕಿ. ವಾತಾಯನ ಸಮಾನಾರ್ಥಕ ಪದ ಏನು ಅಂತ ಕೇಳಿದಾಗ ಕಿಟಕಿ ಇದ್ದರೆ ಕಿಟಕಿ ಇದ್ದೇ ಇರುತ್ತೆ. ಕಿಟಕಿನ ತಾವು ಟಿಕ್ ಮಾಡಿ ಬರಬೇಕು ಗೆಳೆಯರು, ಯಾಕಂದ್ರೆ ಆಲ್ರೆಡಿ ಇದನ್ನು ಕೇಳಿದ್ದಾರೆ. ಸೊ ವಾತಾಯನ ಅಂದರೆ ಕಿಟಕಿ, ನೆನಪಿರಲಿ. ಓಕೆ. 93 ವಾತ್ಸಲ್ಯ, ವಾತ್ಸಲ್ಯ ಅಂದರೆ ಅಕ್ಕರೆ, ಮಮತೆ. 94 ವಾಮನ, ವಾಮನ ಅಂದರೆ ವಿಷ್ಣುವಿನ ಅವತಾರ. 95 ವಾಸಿ, ವಾಸಿ ಅಂದರೆ ಪ್ರತಿಜ್ಞೆ. 96 ವಾಸುದೇವ, ವಾಸುದೇವ ಅಂದರೆ ವಾಯುದೇವ. 97 ವಾಸ್ತು, ವಾಸ್ತು ಅಂದರೆ ಕಟ್ಟಡ ನಿರ್ಮಾಣ ಶಾಸ್ತ್ರಕ್ಕೆ ವಾಸ್ತು ಅಂತ ಕರಿತೀವಿ. ಕಟ್ಟಡ ರಚನೆಯ ಕಲೆಗೆ ವಾಸ್ತುಶಿಲ್ಪ ಅಂತ ಕರಿತೀವಿ. ಓಕೆ. ಸೊ ವಾಹಕ ಅಂದರೆ ಸಾಗಿಸುವಂಥ ವಾಹನ ಅಥವಾ ಸಾಗಿಸುವ ಅಂತ. ವಾಹಕ ಅಂದರೆ ಸಾಗಿಸುವ. 100 ವಾಹಿನಿ, ವಾಹಿನಿ ಅಂದರೆ ನದಿ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ
ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.